ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡದಲ್ಲಿ ಇರುವ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಏನು ಎಂಬುದನ್ನು ತಿಳಿಯೋಣ. ಬಹಳಷ್ಟು ಜನರು ಮ್ಯೂಚುವಲ್ ಫಂಡಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅದರಲ್ಲಿ ನೀವು ಎಕ್ಸ್ಪೆನ್ಸ್ ರೇಷಿಯೋ ಎಂಬ ಒಂದು ವರ್ಡನ್ನಿದೆ. ಎಕ್ಸ್ಪೆನ್ಸ್ ರೇಷಿಯೋ ಇದನ್ನು ನಾವು ತಿಳ್ಕೊಳ್ಳೋದು ತುಂಬ ಅವಶ್ಯಕವಾಗಿದೆ. ಯಾಕಂದರೆ ನಮ್ಮ ಹಣ ಯಾವ ಮ್ಯೂಚುವಲ್ ಫಂಡ್ ಹೋಗ್ತಿದೆ, ಅವರು ನಮ್ಮ ಹೂಡಿಕೆಗೆ ಎಷ್ಟೊಂದು ಹಣವನ್ನು ಚಾರ್ಜಸ್ ಮಾಡ್ತಿದ್ದಾರೆ, ನಮ್ಮ ಹಣದಲ್ಲಿ ನಮ್ಮ ಹೂಡಿಕೆಯಲ್ಲಿ ಎಷ್ಟೊಂದು ಕಮಿಷನ್ಸನ್ನು ಮ್ಯೂಚುವಲ್ ಫಂಡ್ಸ್ದವರು ತೊಗೋತಾ ಇದ್ದಾರೆ, ಇದರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ತುಂಬ ಅವಶ್ಯಕ. ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಬನ್ನಿ. ಗೆಳೆಯರೆ, ಯಾವುದೇ ಒಂದು ಮ್ಯೂಚುವಲ್ ಫಂಡು ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ನಾನೊಂದು ಲಾರ್ಜ್ ಕ್ಯಾಪ್ ಫಂಡ್ಸದ ಒಂದು ಲಿಸ್ಟನ್ನು ಓಪನ್ ಮಾಡ್ತೀನಿ. ಅವರು ತಮ್ಮ ಆ ಫಂಡಲ್ಲಿ ಪರ್ಟಿಕ್ಯುಲರ್ ಫಂಡಲ್ಲಿ ಹೂಡಿಕೆ ಮಾಡಲಿಕ್ಕೆ ಅವರು ಅದಕ್ಕೆ ಏನು ನಮ್ಮ ಹತ್ರ ಚಾರ್ಜಸ್ ತೊಗೋತಾರೆ ಅದನ್ನು ಎಕ್ಸ್ಪೆನ್ಸ್ ರೇಷೋ ಅಂತ ಹೇಳ್ತೀವಿ. ನಾವು ಉದಾಹರಣೆಗೆ ಇಲ್ಲಿ SBI ಬ್ಲೂ ಚಿಪ್ ಫಂಡನ್ನು ನೋಡ್ಬೋದು. ಈ SBI ಬ್ಲೂ ಚಿಪ್ ಫಂಡ್ ಇದು ಲಾರ್ಜ್ ಕ್ಯಾಪ್ ಫಂಡ್. ಇದು ಕಳೆದ 5 ವರ್ಷಗಳಲ್ಲಿ 18% ರಿಟರ್ನನ್ನು ಕೊಟ್ಟಿದೆ. ಪ್ರತಿ ವರ್ಷ 18% ರಿಟರ್ನನ್ನು ಕೊಟ್ಟಿದೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಈ ಫಂಡಿನ ಎಕ್ಸ್ಪೆನ್ಸ್ ರೇಷೋ 0.83% ಅಂತ. ಅಂದರೆ ಪ್ರತಿ 100 ರೂಪಾಯಿಗೆ ಇವರು 83 ಪೈಸೆಯನ್ನು ಇವರು ಚಾರ್ಜಸ್ ಮಾಡ್ತಾರೆ ನಮ್ಮ ಹತ್ತಿರ ಈ ಫಂಡನ್ನು ಮ್ಯಾನೇಜ್ಮೆಂಟ್ ಮಾಡುವ ಸಲುವಾಗಿ. ಈ ರೀತಿ ಈ ಎಕ್ಸ್ಪೆನ್ಸ್ ರೇಷೋ ಪ್ರತಿಯೊಂದು ಫಂಡ್ಗೆ ಒಂದೊಂದು ಬೇರೆ ಬೇರೆ ಎಕ್ಸ್ಪೆನ್ಸ್ ರೇಷೋನ ಹೊಂದಿರುತ್ತೆ. ಯಾವ ಫಂಡಿನ ಎಕ್ಸ್ಪೆನ್ಸ್ ರೇಷೋ ತುಂಬ ಜಾಸ್ತಿ ಆಗಿದೆ, ಮತ್ತು ಅವ್ರದ್ದು ರಿಟರ್ನ್ ಏನಿದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಇಲ್ಲ, ಅಂಥ ಫಂಡನ್ನು ನೀವು ಗಮನ ಹರಿಸಬೇಕು. ಮತ್ತು ಅಂಥ ಫಂಡಿಂದ ನೀವು ಹೊರಗಡೆ ಬಂದು ಆ ಎಕ್ಸ್ಪೆನ್ಸ್ ರೇಷೋ ಯಾವ ಫಂಡಲ್ಲಿ ಕಡಿಮೆ ಆಗಿದೆಯೋ ಅಂಥವನ್ನು ನೀವು ಹೂಡಿಕೆಗಾಗಿ ಸೆಲೆಕ್ಟ್ ಮಾಡೋದು ಒಂದು ಒಳ್ಳೆಯ ವಿಧಾನ. ಬನ್ನಿ, ಒಂದು 2-3 ಫಂಡದ್ದು ಎಕ್ಸ್ಪೆನ್ಸ್ ರೇಷೋ ಇಲ್ಲಿ ಯಾವ ರೀತಿ ಇದೆ ಅಂತ ತಿಳಿಯೋಣ. SBI ಬ್ಲೂ ಚಿಪ್ ಫಂಡ್ ಕಳೆದ 5 ವರ್ಷದಲ್ಲಿ 18% ಎವ್ರಿ ಇಯರ್ ರಿಟರ್ನನ್ನು ಕೊಟ್ಟಿದೆ ಮತ್ತು ಎಕ್ಸ್ಪೆನ್ಸ್ ರೇಷೋ 0.8% ಇದೆ. ಅದೇ ನಾನು ನಿಮಗೆ ಇನ್ನೊಂದು ಫಂಡನ್ನು ತೋರಿಸ್ತೀನಿ, ಆಕ್ಸಿಸ್ ಬ್ಲೂ ಚಿಪ್ ಫಂಡ್. ಈ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಇದು ಲಾಸ್ಟ್ 5 ಇಯರ್ಸ್ ರಿಟರ್ನ್ ನೋಡಿದ್ರೆ ಪ್ರತಿ ವರ್ಷ ಇದು 16% ರಿಟರ್ನ್ನ ಕೊಟ್ಟಿದೆ ಲಾಸ್ಟ್ 5 ಇಯರ್ಸ್ದಿಂದ. ಮತ್ತು ಇದರ ಎಕ್ಸ್ಪೆನ್ಸ್ ರೇಷೋ 0.67. SBIಗಿಂತ ಇದರ ಎಕ್ಸ್ಪೆನ್ಸ್ ರೇಷೋ ಕಡಿಮೆ ಆಗಿದೆ. ಬಟ್ ನೀವು ರಿಟರ್ನನ್ನು ಕೂಡ ನೋಡ್ಬೋದು. ರಿಟರ್ನಲ್ಲಿ ಆಕ್ಸಿಸ್ ಬ್ಲೂ ಚಿಪ್ SBI ಬ್ಲೂ ಚಿಪ್ಗಿಂತ ಕಡಿಮೆ ರಿಟರ್ನ್ನ ಕೊಟ್ಟಿದೆ. ಓಕೆ, ಇನ್ನೊಂದು ಫಂಡನ್ನು ನೋಡೋಣ, ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್. ಈ ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಕಳೆದ 5 ವರ್ಷಗಳಲ್ಲಿ 21% ರಿಟರ್ನನ್ನು ಕೊಟ್ಟಿದೆ. ದ್ಯಾಟ್ ಮೀನ್ಸ್ SBI 18%, ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ 21, 18ಗಿಂತ 3% ಜಾಸ್ತಿ ರಿಟರ್ನನ್ನು ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಕೊಟ್ಟಿದೆ. ಮತ್ತು ಇದರ ಎಕ್ಸ್ಪೆನ್ಸ್ ರೇಷಿಯೋನ ನೋಡಿದ್ರೆ 0.74. ದ್ಯಾಟ್ ಮೀನ್ಸ್ SBI ಮ್ಯೂಚುವಲ್ ಫಂಡ್ಗಿಂತ ಎಕ್ಸ್ಪೆನ್ಸ್ ರೇಷೋ ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪದ್ದು ಕಡಿಮೆಯಾಗಿದೆ. ಇವರು ಇನ್ವೆಸ್ಟರ್ ಹತ್ತಿರ ನಿಮ್ಮಂಥವರ ಹೂಡಿಕೆದಾರರ ಹತ್ತಿರ ಕಡಿಮೆ ಚಾರ್ಜಸನ್ನು ತೊಗೋತಾರೆ. ಜೊತೆಗೆ ಒಂದು ಮ್ಯೂಚುವಲ್ ಫಂಡನ್ನು ಒಳ್ಳೆ ಟ್ರ್ಯಾಕ್ ರೆಕಾರ್ಡಲ್ಲಿ ಇದೆ, ಒಳ್ಳೆ ರಿಟರ್ನ್ ಮಾಡಿಕೊಡ್ತಾ ಇದೆ. ಇಂತಹ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ರಿಟರ್ನ್ ಜಾಸ್ತಿ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಎಕ್ಸ್ಪೆನ್ಸ್ ರೇಷೋ ಅಂದರೆ ಕಮಿಷನ್ ಅಂತ ಹೇಳ್ತಾರಲ್ಲ ಬ್ರೋಕರ್ಗೆ, ಆ ಚಾರ್ಜಸ್ಸು ಕಡಿಮೆ ಹೋಗುತ್ತೆ. ನಾನು ಅನ್ಕೋತೀನಿ ನಿಮಗೆ ಎಕ್ಸ್ಪೆನ್ಸ್ ರೇಷೋ ಬಗ್ಗೆ ಒಂದು ಒಳ್ಳೆ ಐಡಿಯಾ ಬಂದಿದೆ. ವಿಡಿಯೋ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಬೇಕು. ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿಯೂ ನೀವು ಕಳಿಸಬೇಕು. ಥ್ಯಾಂಕ್ ಯು.